ಪ್ರಾಬ್ಲಮ್, ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಆತ್ಮೀಯ ವೀಕ್ಷಕರಿಗೆ ವಾರ್ಡ್ ಪ್ರಾಬ್ಲಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ ವಾರದ ವಾರ್ಡ್ ಪ್ರಾಬ್ಲಮ್ ಕಾರ್ಯಕ್ರಮದಲ್ಲಿ 8ನೇ ವಾರ್ಡಿನ ಸಮಸ್ಯೆಗಳ ಬಗ್ಗೆ ನೋಡಿದ್ರಲ್ಲ. ಈ ವಾರ 9ನೇ ವಾರ್ಡಿನಲ್ಲಿರುವ ಸಮಸ್ಯೆಗಳ ಬಗ್ಗೆ ನೋಡೋಣ. ಚಿಕ್ಕಬಳ್ಳಾಪುರ ನಗರದ ಬಹುತೇಕ ವಾರ್ಡ್ಗಳಲ್ಲಿ ಸದಸ್ಯರು ವಾರ್ಡ್ಗಳಿಗೆ ಬರಲು ಹೆದರುವ ಸ್ಥಿತಿ ನಿರ್ಮಾಣವಾಗಿದೆ. ಯಾಕೆ ಅಂತೀರಾ? ಇಲ್ಲಿರುವ ಸಮಸ್ಯೆಗಳ ಪರಿಹಾರ ಮಾಡಲು ಅಧಿಕಾರಿಗಳು ಮುಂದಾಗುತ್ತಿಲ್ಲ ಎಂಬ ಆರೋಪವಿದೆ. ಯಾವಾಗ ಸಮಸ್ಯೆಗಳು ಪರಿಹಾರವಾಗಲಿಲ್ಲವೋ ಆಗ ಸಹಜವಾಗಿಯೇ ಸದಸ್ಯರ ವಿರುದ್ಧ ಆ ವಾರ್ಡಿನ ಜನರ ಆಕ್ರೋಶ ತಿರುಗಲಿದ್ದು, ಇದರಿಂದ ಸದಸ್ಯರು ವಾರ್ಡ್ಗಳತ್ತ ಮುಖ ಮಾಡಲು ಹಿಂದೆ ಮುಂದೆ ನೋಡುವ ಸ್ಥಿತಿ. ರಸ್ತೆ, ಚರಂಡಿ, ಬೀದಿ ದೀಪ, ಯುಜಿಡಿ ಸಮಸ್ಯೆಗೆ ಹೀಗೆ ಹಲವು ಸಮಸ್ಯೆಗಳು ಸತತವಾಗಿ ಕಾಡುತ್ತಿದ್ದು, ಇವುಗಳ ಪರಿಹಾರಕ್ಕೆ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಎಂಬ ಸಾರ್ವತ್ರಿಕ ಆರೋಪ ನಗರಸಭಾ ಸದಸ್ಯರಿಂದ ಕೇಳಿಬಂದಿದೆ. ಹಾಗಾದರೆ 9ನೇ ವಾರ್ಡಿನಲ್ಲಿರುವ ಸಮಸ್ಯೆಗಳೇನು, ಅವುಗಳ ಪರಿಹಾರ ಹೇಗೆ ಎಂಬುದನ್ನು ನೋಡೋಣ ಬನ್ನಿ. ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಲೋಕಸಭಾ ಚುನಾವಣೆ ದಿನ ಘೋಷಣೆಯಾಗಿದೆ. ಪಕ್ಷಗಳು ಅಬ್ಬರದ ಪ್ರಚಾರ ಆರಂಭಿಸಿವೆ. ಸಮಸ್ಯೆಗಳನ್ನೆಲ್ಲ ಬಗೆಹರಿಸುವ ಮಾತುಗಳು ರಾಜಕಾರಣಿಗಳ ಬಾಯಿಂದ ಪುಂಖಾನುಪುಂಖವಾಗಿ ಬರುತ್ತಿವೆ. 75 ವರ್ಷದಿಂದ ಅವರೇನು ಮಾಡಿದ್ದಾರೆ ಅಂತ ಇವರು, ಕಳೆದ 10 ವರ್ಷದಲ್ಲಿ ಇವರೇನು ಮಾಡಿದ್ದಾರೆ ಅಂತ ಅವರು ಆರೋಪ ಪ್ರತ್ಯಾರೋಪಗಳಲ್ಲೇ ತೊಡಗಿದ್ದಾರೆ. ಹಾಗಾದ್ರೆ ಇಬ್ಬರು ಏನೂ ಮಾಡಿಲ್ಲವಾ ಎಂದು ಪ್ರಶ್ನಿಸುವ ಮತದಾರ ಬರುವವರೆಗೂ ಈ ರಾಜಕಾರಣಿಗಳ ಮಾತುಗಳಿಗೆ ಕಡಿವಾಣವೇ ಇರುವುದಿಲ್ಲ ಎಂಬುದಕ್ಕೆ ಈಗಿನ ಚುನಾವಣಾ ಪ್ರಚಾರವೇ ಉತ್ತಮ ನಿದರ್ಶನ. ಇವರಿಗೂ ಏನೂ ಮಾಡದವರು ಈಗ ಎಲ್ಲವನ್ನೂ ಮಾಡಿಬಿಡ್ತಾರಾ ಎಂಬ ಪ್ರಶ್ನೆ ಸಾಮಾನ್ಯ ಮತದಾರನಿಂದ ಬರಬೇಕಿತ್ತು. ಆದರೆ ಅದು ಬರುತ್ತಿಲ್ಲ. ಹಾಗಾಗಿಯೇ ಈ ನಾಯಕರ ಮಾತುಗಳಿಗೆ ಕಡಿವಾಣವೇ ಇಲ್ಲ. ಸಮಸ್ಯೆಗಳ ಪರಿಹಾರ ಯಾವಾಗ ಅಂತ ಆಗಲಾದರೂ ಕೊಟ್ಟ ಮಾತು ತಪ್ಪಿದ್ರೆ ಮತದಾರ ಕಾಲರ್ ಹಿಡಿದು ಪ್ರಶ್ನಿಸುತ್ತಾನೆ ಎಂಬ ಸ್ವಲ್ಪವಾದರೂ ಭಯ ಈ ನಾಯಕರಲ್ಲಿ ಬರಲಿದೆ. ಇಲ್ಲವಾದ್ರೆ ನಾಯಕರು ಎಂದಿನಂತೆ ಸುಳ್ಳಿನ ಭರವಸೆಗಳನ್ನ ನುಡಿಯುತ್ತಲೇ ಇರುತ್ತಾರೆ. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವೇ ಇಲ್ಲವಾಗುತ್ತದೆ. ಚಿಕ್ಕಬಳ್ಳಾಪುರ ನಾಗರಿಕರೇ, ಪ್ರಶ್ನಿಸುವುದನ್ನ ಕಲಿಯಿರಿ. ಚುನಾವಣೆ ಸಮಯದಲ್ಲಿ ಮತ ಕೇಳಲು ಮಾತ್ರ ಬರುವ ಈ ನಾಯಕರು ಮತ್ತೆ 5 ವರ್ಷ ಇತ್ತ ಮುಖ ಮಾಡುವುದೇ ಇಲ್ಲ. ನಿಮ್ಮ ವಾರ್ಡಿನಲ್ಲಿರುವ ಸಮಸ್ಯೆಗಳ ಬಗ್ಗೆ ಹೇಳಿಕೊಳ್ಳಲು ನಿಮ್ಮ ವಾರ್ಡಿನ ಸದಸ್ಯ ಬಿಟ್ರೆ ಈ ನಾಯಕರಾದವರು ಎಂದೂ ನಿಮ್ಮ ಮನೆ ಬಾಗಿಲಿಗೆ ಇರಲಿ ನಿಮ್ಮ ವಾರ್ಡಿಗೂ ಬರುವುದಿಲ್ಲ. ಹಾಗಾಗಿ ಈಗ ಚುನಾವಣೆ ಕಾಲ. ಅವರಿಗೆ ಬೇಕಿರುವುದು ಮತ, ನಿಮಗೆ ಬೇಕಿರುವುದು ಸಮಸ್ಯೆಯ ಪರಿಹಾರ. ಸಮಸ್ಯೆ ಪರಿಹಾರ ಮಾಡಿದವರಿಗೆ ಮಾತ್ರ ನಮ್ಮ ಮತ ಎಂದು ಹೇಳಿ ಅವರೇ ನಿಮ್ಮ ಸಮಸ್ಯೆ ಬಗೆಹರಿಸುತ್ತಾರೆ. ಅದು ಬಿಟ್ಟು ನೀವು ಆಮಿಷಗಳಿಗೆ ಬಲಿಯಾದರೆ ಮತ್ತೆ 5 ವರ್ಷ ಇದೇ ಸಮಸ್ಯೆಗಳಲ್ಲಿ ನರಳಬೇಕಾಗುತ್ತೆ ಎಂಬ ವಿಚಾರವನ್ನು ಹೇಳುತ್ತಾ ಇಂದಿನ ವಾರ್ಡ್ ಪ್ರಾಬ್ಲಮ್ನತ್ತ ಗಮನ ಹರಿಸೋಣ ಬನ್ನಿ.
ನೀವು ವಿಭಜಿತ ಈಗಿನ ಆಂಧ್ರ ಪ್ರದೇಶದ ನಕ್ಷೆ ನೋಡಿರಬಹುದು. ಅದು ದೋಣಿಯಲ್ಲಿ ಕಟ್ಟಿದ ಹಾಯಿಯಂತೆ ಕಾಣುತ್ತದೆ ಅಲ್ವಾ? ಅದೇ ನಕ್ಷೆಯಂತಿದೆ ನಮ್ಮ ಚಿಕ್ಕಬಳ್ಳಾಪುರದ 9ನೇ ವಾರ್ಡಿನ ನಕ್ಷೆ. ಇಲ್ಲಿ ಯಾರೂ ನಕಾಶೆ ಹಾಕಿಲ್ಲ. ಆದರೆ ವಾರ್ಡ್ ಪುನರ್ವಿಭಜನೆಯಾದ ನಂತರ ವಾರ್ಡ್ಗಳ ಗಡಿ ಗುರುತಿಸಿ ಅದಕ್ಕೊಂದು ನಕಾಶೆ ಮಾಡಬೇಕು ಎಂಬ ಆಲೋಚನೆ ನಮ್ಮ ನಗರಸಭೆಗೆ ಇನ್ನೂ ಬಂದಿಲ್ಲ. ಇನ್ನು ವಾರ್ಡ್ಗಳ ವಿಭಜನೆಯ ನಿಜ ಎನಿಸದೇ ಇರದ. ಯಾಕೆ ಅಂತೀರಾ? ಸರ್ಕಾರಿ ಜಿಲ್ಲಾಸ್ಪತ್ರೆ ಸೇರಿ ಅದರ ಮುಂದಿನ ಎಲ್ಲ ಪ್ರದೇಶ 8ನೇ ವಾರ್ಡ್ಗೆ ಸೇರಿದೆ. ಆದರೆ ಅದೇ ಜಿಲ್ಲಾಸ್ಪತ್ರೆಯ ಹಿಂದೆ ಇರುವ ದ್ವೀಪದ ರೀತಿಯ ಹಲವು ಮನೆಗಳು 9ನೇ ವಾರ್ಡ್ಗೆ ಸೇರಿಸಲಾಗಿದೆ. ಹೌದಲ್ಲ ವೀಕ್ಷಕರೇ, ಪ್ರಜಾಪ್ರಭುತ್ವದಲ್ಲಿ ಮತದಾನಕ್ಕೆ ಇರುವ ಮಹತ್ವ ಮತ್ಯಾವ ವಿಚಾರಕ್ಕೂ ಇಲ್ಲ. ಅದು ಹಣವಂತನಾಗಿರಬಹುದು, ಬಡವ ಆಗಿರಬಹುದು, ಮತಕ್ಕೆ ಮಾತ್ರ ಒಂದೇ ಮೌಲ್ಯ. ಅದು ನಮ್ಮ ಸಂವಿಧಾನ ನಮಗೆ ನೀಡಿರುವ ಹಕ್ಕು. ಇಂತಹ ಹಕ್ಕು ನಮ್ಮ ಶ್ರೇಯೋಭಿವೃದ್ಧಿಗಾಗಿ ಬಳಸುವ ಕಾಲ ಇದಾಗಿದೆ. ಇಂದು ಮತ ಕೇಳಲು ಮನೆ ಬಾಗಿಲಿಗೆ ಬರುವ ನಾಯಕರು ಮತ್ತೆ ಚುನಾವಣೆಯವರೆಗೂ ಕಾಣುವುದಿಲ್ಲ. ನಿಮ್ಮ ಸಮಸ್ಯೆ ಪರಿಹರಿಸುವುದಿರಲಿ, ಆಲಿಸುವುದೂ ಇಲ್ಲ. ಹಾಗಾಗಿಯೇ ಪ್ರತಿಯೊಬ್ಬ ಭಾರತೀಯನ ಹಸ್ರವಾಗಿರುವ ಮತದಾನದ ಹಕ್ಕನ್ನು ಎಲ್ಲರೂ ಸದ್ಬಳಕೆ ಮಾಡಿಕೊಳ್ಳಬೇಕಿದೆ. ನಮ್ಮ ಒಂದು ಮತದಿಂದ ಏನಾಗಲಿದೆ ಎಂಬ ನಿರ್ಲಕ್ಷ್ಯ ಬೇಡ. ಪ್ರಜಾಪ್ರಭುತ್ವ ಬಲಿಷ್ಠವಾಗಲು ಪ್ರತಿಯೊಬ್ಬ ಮತದಾರನು ಮತಗಟ್ಟೆಗೆ ಬಂದು ಮತ ಚಲಾಯಿಸಬೇಕು. ಅದರಲ್ಲೂ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಯೋಗ್ಯರಿಗೆ ಮತ ನೀಡುವ ಮೂಲಕ ಪ್ರಜಾಪ್ರಭುತ್ವ ಆಶಯ ಗಟ್ಟಿಗೊಳಿಸುವ ಜೊತೆಗೆ ನಮ್ಮ ಸಮಸ್ಯೆಗಳ ಪರಿಹಾರಕ್ಕೂ ಮುನ್ನುಡಿ ಬರೆಯೋಣ ಅಲ್ವೇ? ಹಾಗಾದರೆ ವಾರ್ಡ್ ಪ್ರಾಬ್ಲಮ್ ಇನ್ನಷ್ಟು ಮಾಹಿತಿ ಪಡೆಯುವುದಕ್ಕೂ ಮೊದಲು ಒಂದು ಚಿಕ್ಕ ವಿರಾಮ. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೀಕ್ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್ ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲಾ ಇಂಟೀರಿಯರ್ ಡಿಸೈನ್ ಅನ್ನ ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿದ್ದು ಎಲ್ಲ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನ ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. Architect choices, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಾರ್ಡ್ ಪ್ರಾಬ್ಲಮ್ ಕಾರ್ಯಕ್ರಮಕ್ಕೆ ವೀಕ್ಷಕರಿಗೆಲ್ಲ ಮತ್ತೆ ಸ್ವಾಗತ. ವೀಕ್ಷಕರೇ, ಇಂದು ನೀವು ನೋಡುತ್ತಿರುವುದು ಚಿಕ್ಕಬಳ್ಳಾಪುರದ 9ನೇ ವಾರ್ಡಿನ ಸಮಸ್ಯೆಗಳ ಬಗ್ಗೆ. ಈ ವಾರ್ಡಿನ ಸ್ಥಿತಿಯ ಬಗ್ಗೆ ಈಗಾಗಲೇ ನೋಡಿದ್ದೀರಿ. ಅವೈಜ್ಞಾನಿಕವಾಗಿ ವಾರ್ಡ್ ವಿಭಜನೆ ಮಾಡಿದ ಪರಿಣಾಮ ಈ ವಾರ್ಡ್ ಎಲ್ಲಿಂದ ಎಲ್ಲಿಗೆ ಎಂಬುದು ತಿಳಿಯುವುದೇ ಒಂದು ಸಾಹಸ. ಇನ್ನು ಸಮಸ್ಯೆಗಳ ಹೆಚ್ಚಿಗಿದ್ದರೆ ಅದು ಮತ್ತಷ್ಟು ಸಮಸ್ಯೆಗೆ ದಾರಿ ಮಾಡುತ್ತದೆ. ಈ ವಾರ್ಡಿನಲ್ಲಿಯೂ ಆಗಿರುವುದು ಅದೇ.
ಈ ವಾರ್ಡಿನಲ್ಲಿ ಚರಂಡಿ ಸಮಸ್ಯೆ ಇದೆ, ಆದರೆ ಬಗೆಹರಿಸಲು ಸದಸ್ಯರು ಎಷ್ಟೇ ಪ್ರಯತ್ನಿಸಿದರೂ ಅದು ಸಾಧ್ಯವಾಗಿಲ್ಲ. ಇನ್ನು ಈ ವಾರ್ಡಿನಲ್ಲಿಯೂ ಯುಜಿಡಿ ಸಮಸ್ಯೆ ಇದೆ. ಈ ಸಮಸ್ಯೆ ಕೇವಲ ಸಮಸ್ಯೆಯಾಗಿ ಉಳಿಯದೆ ಚರಂಡಿಗೆ ಹರಿಯುವ ಮಟ್ಟಕ್ಕೆ ಇದೆ. ಆದರೆ ಅದನ್ನು ಸರಿಪಡಿಸಲು ಮಾತ್ರ ನಗರಸಭೆ ಅಧಿಕಾರಿಗಳು ಕ್ರಮ ಜರುಗಿಸಿಲ್ಲ. ಈ ವಾರ್ಡಿನಲ್ಲಿರುವ ಇಂತಹ ಸಮಸ್ಯೆಗಳ ಕುರಿತು ಗಮನ ಹರಿಸುವುದಕ್ಕೂ ಮೊದಲು ಇಲ್ಲಿನ ಸ್ಥಿತಿ ನೋಡಿ. ಇಲ್ಲಿ ಕಾಣ್ತಾ ಇದೆಯಲ್ಲ ಚರಂಡಿ, ಈ ಚರಂಡಿ ಕಟ್ಟಿಕೊಂಡು ತುಂಬಾ ದಿನಗಳಾಗಿವೆ. ಆದರೆ ಅದನ್ನ ಸ್ವಚ್ಛಗೊಳಿಸಲು ಬರುವ ಮೇಸ್ತ್ರಿ ಚರಂಡಿಯನ್ನ ಸ್ವಚ್ಛಗೊಳಿಸುವ ಬದಲು ಸ್ವಚ್ಛಗೊಳಿಸುವ ನಾಟಕ ಮಾಡಿ ಹೋಗುತ್ತಾನಂತೆ. ಇದು ನಾನು ಹೇಳುತ್ತಿರುವ ಮಾತಲ್ಲ, ಸ್ವತಃ ಈ ವಾರ್ಡಿನ ನಾಗರಿಕರು ಹೇಳುವ ಮಾತು. ಇನ್ನು ಇದೇ ಚರಂಡಿಗೆ ಯುಜಿಡಿ ನೀರು ಕೂಡ ಸೇರುತ್ತಿದೆಯಂತೆ. ಇದರಿಂದ ಇಲ್ಲಿನ ನಿವಾಸಿಗಳು ಮನೆಯಲ್ಲೇ ಬದುಕಲಿ ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆಯಂತೆ. ಸಾಲದೆಂಬಂತೆ ಮಳೆ ಬಂದರೆ ಚರಂಡಿ ನೀರು ಮಾತ್ರವಲ್ಲ, ಈ ಯುಜಿಡಿ ನೀರು ಕೂಡ ಮನೆಗಳಿಗೆ ನುಗ್ಗಿ ಸಮಸ್ಯೆ ತರುತ್ತಿದೆಯಂತೆ. ಯುಜಿಡಿ ಮತ್ತು ಚರಂಡಿ ನೀರು ಮನೆಗಳಿಗೆ ನುಗ್ಗಿದ್ರೆ ಅವರ ಸ್ಥಿತಿ ಏನಾಗಬಹುದು ಎಂಬುದನ್ನ ಒಮ್ಮೆ ಯೋಚಿಸಿ. ಪರಿಸ್ಥಿತಿ ಇಷ್ಟು ಗಂಭೀರವಾಗಿದ್ರೆ ನಗರಸಭೆ ಮಾತ್ರ ಜಾಣ ಉತ್ತರ ನೀಡುತ್ತಿದೆಯಂತೆ. ಇಷ್ಟಕ್ಕೂ ನಗರಸಭೆ ನೀಡುತ್ತಿರುವ ಆ ಜಾಣ ಉತ್ತರ ಏನು ಅಂತೀರಾ? ಯುಜಿಡಿ ನೀರು ಚರಂಡಿಗೆ ಬರುತ್ತಿದೆ, ಬಂದು ಅದನ್ನ ಸರಿಪಡಿಸುವ ಜೊತೆಗೆ ಚರಂಡಿಗಳನ್ನ ಸ್ವಚ್ಛಗೊಳಿಸುವಂತೆ ಈ ವಾರ್ಡಿನ ಸದಸ್ಯೆ ಖುದ್ದಾಗಿ ನಗರಸಭೆ ಅಧಿಕಾರಿಗಳಿಗೆ ಕರೆ ಮಾಡಿ ಮನವಿ ಮಾಡಿದ್ರೆ, ಇಲ್ಲ ಸರ್, ನಗರಸಭೆಯ ಪೌರ ಕಾರ್ಮಿಕರೆಲ್ಲ ನಂದಿ ಜಾತ್ರೆಯಲ್ಲಿ ಸ್ವಚ್ಛ ಮಾಡಲು ಹೋಗಿದ್ದಾರೆ, ಹಾಗಾಗಿ ನಂದಿ ಜಾತ್ರೆ ಮುಗಿದ ಬಳಿಕ ಬಂದು ಚರಂಡಿ ಸ್ವಚ್ಛಗೊಳಿಸುವುದಾಗಿ ಹೇಳಿದ್ದಾರಂತೆ. ನಂದಿ ಜಾತ್ರೆಯು ನಮ್ಮದೇ ಅಲ್ವೇ? ಹಾಗಾಗಿ ಈ ಸದಸ್ಯರು ಕೂಡ ಮರು ಮಾತನಾಡದೆ ಸುಮ್ಮನಾಗಿದ್ದಾರೆ. ನಂದಿ ಜಾತ್ರೆ ಮುಗಿದು 2 ದಿನಗಳ ನಂತರ ಈಗಲಾದರೂ ಬಂದು ಈ ವಾರ್ಡಿನಲ್ಲಿ ತೀವ್ರವಾಗಿರುವ ಯುಜಿಡಿ ಮತ್ತು ಚರಂಡಿ ಸ್ವಚ್ಛತೆ ಮಾಡಿ ಎಂದು ಅದೇ ಸದಸ್ಯರೇ 2ನೇ ಬಾರಿಗೆ ಮನವಿ ಮಾಡಿದ್ರೆ, ಅಯ್ಯೋ ಸಾರಿ ಸರ್, ಚಿಂತಾಮಣಿಗೆ ಮುಖ್ಯಮಂತ್ರಿಗಳು ಬರುತ್ತಿದ್ದಾರೆ, ಹಾಗಾಗಿ ಪೌರ ಕಾರ್ಮಿಕರೆಲ್ಲ ಚಿಂತಾಮಣಿ ಸ್ವಚ್ಛತೆಗೆ ಹೋಗಿದ್ದಾರೆ, ಮುಖ್ಯಮಂತ್ರಿಗಳು ಬಂದು ಹೋದ ನಂತರ ಬಂದು ಸ್ವಚ್ಛಗೊಳಿಸುತ್ತೇವೆ ಎಂದರಂತೆ. ಜನಕ್ಕೆ ಪಾಪ ತುಂಬ ತೊಂದರೆ ಆಗ್ತದೆ. ಇವತ್ತು ನನ್ನ ವಾರ್ಡಲ್ಲಿ ಯಾರು ಮಾತಾಡಿದ್ದಾರೆ ಅವರೆಲ್ಲ ಕೂಡ ತುಂಬ ಸತ್ಯವಾಗಿ ಸ್ಪಷ್ಟವಾಗಿ ಮಾತಾಡಿದ್ದಾರೆ. ಹೌದು, ಇರೋ ಸಮಸ್ಯೆಗಳೇ. ಯಾಕಂದರೆ ನಾವು ಯಾವತ್ತೂ ಅಷ್ಟೇ ಜನರ ಸಮಸ್ಯೆಗಳಿಗೆ ನಾವು ಸ್ಪಂದಿಸಕ್ಕೆ ಬಂದಿದ್ದೀವಿ, ಪ್ರಾಮಾಣಿಕವಾಗಿ ಕೆಲಸ ಮಾಡೋಕ್ಕೆ ಬಂದಿದ್ದೀವಿ ಹೊರತು ಪಾಪ ಅವ್ರೇನೋ ಮಾತಾಡಿದ್ರು ಅಂತ ಬೇಜಾರು ಬೀಳೋದಲ್ಲ. ಇದೆ ಚರಂಡಿ ಯುಜಿಡಿದು ತುಂಬ ಸಮಸ್ಯೆ ಇದೆ ನಮಗೆ. ಅದನ್ನು ನಾವು ನಿರಂತರವಾಗಿ ಸಂಪರ್ಕ ಮಾಡಿ ನೋಡಿ. ಇವತ್ತು ಬೆಳಗ್ಗೆನೂ ಕೂಡ ನಾನು ಸಂಪರ್ಕ ಮಾಡಿದ್ದೀನಿ ಅಧಿಕಾರಿಗಳನ್ನು. ಮತ್ತು ಇವತ್ತು ಕ್ಲೀನಿಂಗ್ ಕೂಡ ಬರೋದಕ್ಕೆ 5 ವಾರದಿಂದ ಕರಿತಾ ಇದ್ದೀನಿ, ಕ್ಲೀನಿಂಗ್ ಬನ್ನಿ ಅಂತೇಳ್ಬಿಟ್ಟು. ಅವರು ಏನೋ ನಂದಿ ಜಾತ್ರೆ ಇದೆ ಸರ್, ಅಲ್ಲಿ ಎಲ್ಲ ಎಂಟೇರೆಲ್ಲ ಅಲ್ಲಿ ಹಾಕ್ಕೊಂಡಿದ್ದೀವಿ ನಂದಿ ಜಾತ್ರೆಗೆ, ಅಲ್ಲಿ ಹೋಗಿದ್ದಾರೆ ಅಂತೇಳಿ. ನಿನ್ನೆ ಬರ್ತೀವಿ ಅಂತ ಹೇಳಿದ್ರು, ಮೊನ್ನೆ ಬರ್ತೀವಿ ಅಂತ ಹೇಳಿದ್ರು, ಮತ್ತು ಇವತ್ತು ಬರ್ತೀವಿ ಅಂತ ಹೇಳಿದ್ರು. ಇವತ್ತು ನಾನು ಬೆಳಗ್ಗೆ ಫೋನ್ ಮಾಡಿದ್ದೀನಿ ನಮ್ಮ ಮೇಸ್ತ್ರಿಗೆ, ಫೋನ್ ಮಾಡಿದ್ರೆ, ಅಣ್ಣ ಇಲ್ಲ ಯಾರೋ ಚಿಂತಾಮಣಿಗೆ CM ಅವ್ರು ಬರ್ತಾರೆ, ಅದಕ್ಕೋಸ್ಕರ CM ಅವ್ರು ಬರೋದ್ರಿಂದ ಇಲ್ಲಿಂದ ನಾವು 30 ಜನ ನಾವು ಚಿಂತಾಮಣಿಗೆ ಹೋಗ್ತಾ ಇದ್ದೀವಿ ಇಲ್ಲಿಂದ ಅಂತೇಳ್ಬಿಟ್ಟು. ಏನು ಎಲ್ಲಿ ಚಿಂತಾಮಣಿ, ಎಲ್ಲಿ ಚಿಕ್ಕಬಳ್ಳಾಪುರ, ಅಲ್ಲಿ ಅಧಿಕಾರಿಗಳಿಲ್ವಾ? ಇವತ್ತು ನಗರಸಭೆಯಲ್ಲಿ ಅಲ್ಲಿ ಅಧಿಕಾರಿಗಳು ಮತ್ತು ಸ್ಟಾಫ್ ಇಲ್ವಾ? ಇಲ್ಲಿ ಇವತ್ತು 257 ಜನ ಸ್ಟಾಫ್ ಇರಬೇಕಾಗಿರೋದು, ಆದರೆ ಕೇವಲ 70 ಕಮಿಷನರು ಸೇರಿ 75 ಮಂದಿ ಇದ್ದಾರೆ. 75 ಮಂದಿ ಅಷ್ಟೇ. ಯಾವ ರೀತಿ ನಾವು ಕೆಲಸಗಳು ಮಾಡೋದು? ಯಾವ ರೀತಿ ಪಾಪ ಜನರ ನಿರೀಕ್ಷೆಗಳಿಗೆ ನಾವು ಸ್ಪಂದಿಸೋದು? ನಮಗೂ ಕೂಡ ನಗರಸಭಾ ಸದಸ್ಯರಾಗಿ ಒಂದಷ್ಟು ಕೆಲಸ ಮಾಡ್ತಾ ಇದ್ರೂ ಸಹಿತ ಆದರೂ ಜನಕ್ಕೆ ನಾವು ಈ ಒಂದು ಅಧಿಕಾರಿಗಳ ಕೊರತೆಯಿಂದ ಅಥವಾ ಸಿಬ್ಬಂದಿ ಕೊರತೆಯಿಂದ ನಾವು ಸ್ಪಂದಿಸೋಕ್ಕಾಗ್ತಾ ಇಲ್ವೇ ಅಂತಕ್ಕಂಥ ಕೊರಗು ಖಂಡಿತವಾಗ್ಲೂ ಕೂಡ ನಮಗೂ ಕಾಡ್ತಾ ಇದೆ. ಆದ್ರೂ ಸಹಿತ ನಾವು ಪಟ್ಟು ಬಿಡದೆ ನಿರಂತರವಾಗಿ ಜನರ ಸೇವೆ ಮಾಡೋದಕ್ಕೆ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಕೇಳಿದ್ರಲ್ಲ, ನಂದಿ ಗ್ರಾಮದಲ್ಲಿ ನಡೆಯುವ ಜಾತ್ರೆಗೆ ಸಂಬಂಧಿಸಿ ಸ್ವಚ್ಛಗೊಳಿಸಬೇಕಾದ ಜವಾಬ್ದಾರಿ ಆ ಗ್ರಾಮ ಪಂಚಾಯಿತಿಯದ್ದು. ಆದರೆ ಅಲ್ಲಿಗೂ ನಗರಸಭೆಯ ಪೌರ ಕಾರ್ಮಿಕರೇ ಹೋಗಿದ್ದಾರೆ. ಇನ್ನು ಚಿಂತಾಮಣಿ ಎಂಬುದು ಬೃಹತ್ ನಗರಸಭೆ, ಅಲ್ಲಿಯೂ ಪೌರ ಕಾರ್ಮಿಕರಿದ್ದಾರೆ. ಆ ನಗರಕ್ಕೆ ಮುಖ್ಯಮಂತ್ರಿಗಳು ಬಂದರೆ ಅದು ಆ ನಗರಸಭೆಯ ಕೆಲಸ. ಆದರೂ ಯಾಕೆ ಚಿಕ್ಕಬಳ್ಳಾಪುರದಿಂದ ಪೌರ ಕಾರ್ಮಿಕರನ್ನ ಕರೆಸಿಕೊಂಡಿದ್ದಾರೆ ಎಂಬ ಪ್ರಶ್ನೆಗೆ ಆ ಕ್ಷೇತ್ರದಲ್ಲಿರುವವರು ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಹೇಳಿದ ಮೇಲೆ ಪ್ರತ್ಯುತ್ತರ ನೀಡಲು ಸಾಧ್ಯವೇ ಎಂಬುದು ನಗರಸಭೆ ಅಧಿಕಾರಿಗಳ ಅಳಲು. ಹಾಗಾದ್ರೆ ಚಿಕ್ಕಬಳ್ಳಾಪುರದ ಪರಿಸ್ಥಿತಿ ಏನು ಎಂದು ಪ್ರಶ್ನಿಸಿದ್ರೆ ನಗರಸಭೆ ಅಧಿಕಾರಿಗಳ ಬಳಿ ಉತ್ತರವಿಲ್ಲದ ಸ್ಥಿತಿ. ಎಲ್ಲೋ ಜಾತ್ರೆ ನಡೆಯಿತು, ಮತ್ತೆಲ್ಲಿಗೋ ಮುಖ್ಯಮಂತ್ರಿಗಳು ಬರುತ್ತಾರೆ ಎಂಬ ಕಾರಣಕ್ಕೆ ಇಲ್ಲಿನ ಪೌರ ಕಾರ್ಮಿಕರನ್ನ ಬಳಸಿಕೊಂಡ್ರೆ ಸ್ಥಳೀಯ ಸಮಸ್ಯೆಗಳ ಪರಿಹಾರ ಹೇಗೆ ಎಂದು ಕೇಳಿದ್ರೆ
ಉತ್ತರಿಸುವವರೇ ಇಲ್ಲವಾಗಿದ್ದಾರೆ. ಯಾರು ನಮ್ಮನ್ನೇನು ಬಂದು ನೋಡಿದ್ದು ಮಾಡಿದ್ದಿಲ್ಲ. ಈ ಸಾರ್ ಮಾತ್ರ ಮಟ್ಮಪ್ಪ ಸಾರ್ ಬಂದಾಗಿಂದ ಹೆಂಗೋ ಒಂದು ಸ್ವಲ್ಪ ನಮ್ಗೆ ಸೋಲ ಮಾಡಿದ್ದಾನೆ. ಇವಾಗ ಏನಾಗಿದೆ ಗೊತ್ತಾ, ಇದ್ದಿದ್ದು ಪಿಟ್ ನೀರು ಅದು ಇದು ಚಾಮರ್ದು ಎಲ್ಲನೂ ಏಕಾಗಿ ರೋಡಲ್ಲಿ ಒಂದೊಂದು ಸಾರಿ ಮನೆಗಳಿಗೆ ಬಂದುಬಿಡುತ್ತೆ ಸರ್. ಹೆಂಗೆ ಸರ್ ನಾವು ಇರೋದು? ಯೂಜಿ ನೀಡು ಎಲ್ಲಂದ್ರಲ್ಲೇ ಟಾಕ್ ಆಗುತ್ತೆ. ಬಚ್ಚಲುಗಳಲ್ಲೇ ಬನ್ನಿರಿ, ನಮ್ಮ ಟಾಯ್ಲೆಟಲ್ಲಿ ಹೋಗ್ತಾನೆ ಇಲ್ಲ ನೀರು, ನೋಡಿ ಬನ್ನಿರಿ. ಎಲ್ಲೂ ನಾವು ಟಾಯ್ಲೆಟ್ಗೆ ಹೋಗೋದು? ಇಷ್ಟು ಹಾಕಿದ್ದಾರೆ ಪೈಪು ಅಷ್ಟೇ. ಯಾರು ಬಂದು ಏನು ಮಾಡ್ತಾರೆ? ಕೌನ್ಸ್ಲರು ಮಾಡೋಕ್ಕಾಗಲ್ಲ, ಇನ್ನೊಬ್ರು ಮಾಡಲ್ಲ. ಮೊದಲೇ ಮಾಡಿಸ್ಬೇಕಾಗಿತ್ತು. ಅದು 10-15 ವರ್ಷದ ಮುಂಚೆ ಹಾಕಿರೋದು ಪೈಪ್ನ ಮೊದಲೇ ಇಷ್ಟು ದಪ್ಪ ಪೈಪ್ ಹಾಕಿದ್ರೆ ಈ ಪ್ರಾಬ್ಲಮ್ಮೇ ಆಗ್ತಾ ಇರಲಿಲ್ಲ ಸರ್ ನಮಗೆ. ಅವ್ರು ಇಷ್ಟು ಹಾಕ್ಬಿಟ್ಟು ಯಾರೋ ಇಂಜಿನಿಯರ್ ಬಂದು ಮಾಡಿಸ್ಬಿಟ್ರೆ ಆ ಪೈಪ್ ಆಗುತ್ತಾ ಹೋಗೋಕ್ಕೆ? ಇಲ್ಲಿ ಈ ರೋಡಲ್ಲಿ ಪೈಪು ಇಷ್ಟಿಷ್ಟು ದಪ್ಪ ಇದೆ. ಯಾಕೆ ಕೌನ್ಸರ್ ಬಂದು ಏನು ಮಾಡ್ತಾರೆ? ಫಸ್ಟ್ ಹಾಕಿರೋ ಪೈಪನ್ನ ನೋಡಿ, ನೀರು ಈ ಥರ ಬಂದಿದೆ. ಯಾವ ಥರ ನಾವು ಇರೋದು ವಾಸನೆಗೆ? ನಾನು 15-20 ವರ್ಷ ನಾನು ಇರೋದಿಲ್ಲೇ. ಇನ್ನೇನು ಅವತ್ತಿಲ್ಲ ಹಿಂಗೆ ಇದೆ ನಮ್ಮ ರೋಡು. ಅಲ್ಲಿ ಹಾಕಿದ್ದಾರೆ ಸರ್, ನಮ್ಮ ಈ ರೋಡಿಗೆ ಹಾಕಿದ್ದಾರೆ. ಈ ರೋಡಲ್ಲಿ ಹಾಕಿದ್ದಾರೆ, 9ನೇ ವಾರ್ಡ್ ಹಾಕಿದ್ದಾರೆ, ಇಲ್ಲ ಅಂದಲ್ಲ. ನೋಡಿ ಈ ರೋಡೆಲ್ಲ ಹಾಕಿದ್ದಾರೆ, ಆ ರೋಡೆಲ್ಲ ಹಾಕಿದ್ದಾರೆ. ನೀರು ಹೋಗ್ತಾ ಇಲ್ಲ. ಸಮಸ್ಯೆ ಏನು? ಸಿರಂಡಿ ಈಜಿಡಿದು ಮೊದಲು 15 ವರ್ಷಕ್ಕೆ ಮುಂಚೆನೇ ಮಾಡಿಸ್ಬೇಕಾಗಿತ್ತು. ಮಾಡಿಸೋದಿದ್ದಿದ್ರೆ ಅವಾಗಿಂದ ಮಾಡಿಸಿದ್ದು. ಇವಾಗ ಹೋದ್ರೆ ಹೆಂಗ ಸರ್ ಹೋಗುತ್ತೆ ಅದು? ಇನ್ನು ಈ ಚರಂಡಿಗಳ ಸಮಸ್ಯೆ ಇಲ್ಲಿಗೆ ಮುಗಿಯೋದಿಲ್ಲ ಕಣ್ರಿ. ಇಲ್ಲಿ ನೋಡಿ, ಚರಂಡಿ ಪೂರ್ತಿ ಪ್ಲಾಸ್ಟಿಕ್ ನಿಂದಲೇ ತುಂಬಿರುವುದು ಕಾಣ್ತಾ ಇದೆಯಲ್ಲ. ಎಲ್ಲಿಂದ ಬಂತು ಈ ಪ್ಲಾಸ್ಟಿಕ್ ಎಂದು ನಿಮಗೆ ಅನಿಸುತ್ತಿಲ್ವೇ? ಈ ಪ್ರಶ್ನೆ ಯಾಕೆ ಕೇಳುತ್ತಿದ್ದೇನೆ ಅಂತೀರಾ? ಇದೆ, ಅದಕ್ಕೂ ಒಂದು ಕಾರಣ ಇದೆ. ಇತ್ತೀಚೆಗೆ ಚಿಕ್ಕಬಳ್ಳಾಪುರದಲ್ಲಿ ಗಣರಾಜ್ಯೋತ್ಸವ ನಡೆಯುತ್ತಲ್ಲ. ಆ ಗಣರಾಜ್ಯೋತ್ಸವದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ MC ಸುಧಾಕರ್ ಅವರು ಒಂದು ಮಹತ್ತರ ಘೋಷಣೆ ಮಾಡಿದ್ರ. ಅದೇನು ಅಂದ್ರೆ ಪ್ಲಾಸ್ಟಿಕ್ ಮುಕ್ತ ಚಿಕ್ಕಬಳ್ಳಾಪುರ ಅಂತ. ಅಂದರೆ ಚಿಕ್ಕಬಳ್ಳಾಪುರದಲ್ಲಿ ಪ್ಲಾಸ್ಟಿಕ್ ಬಳಸುವುದು, ಮಾರಾಟ ಮಾಡುವುದು ಸಂಪೂರ್ಣ ನಿಂತಿದೆ ಅಂತ ಅರ್ಥ. ಆದರೂ ಈ ಪ್ಲಾಸ್ಟಿಕ್ ಇಲ್ಲಿಗೆ ಹೇಗೆ ಬಂತು ಎಂಬುದೇ ನನ್ನ ಪ್ರಶ್ನೆ. ಇದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಿಂದಲೇ ಉತ್ತರ ಪಡೆಯೋಣ. ಆದರೆ ಅದಕ್ಕೂ ಮೊದಲು ಮತ್ತೊಂದು ವಿಚಾರ ನಿಮಗೆಲ್ಲ ಹೇಳಬೇಕಿದೆ. ನೋಡಿದ್ರಲ್ಲ ವೀಕ್ಷಕರೇ, ಚಿಕ್ಕಬಳ್ಳಾಪುರ ನಗರ ಜಿಲ್ಲಾ ಕೇಂದ್ರ. ಇಲ್ಲಿರುವ ನಗರಸಭೆ ಈ ನಗರದ ಸ್ವಚ್ಛತೆ ಮಾಡುವ ಜವಾಬ್ದಾರಿ ಹೊತ್ತಿದೆ. ಆದರೆ ಈ ನಗರಸಭೆಯಲ್ಲಿನ ಪೌರ ಕಾರ್ಮಿಕರು ಮಾತ್ರ ನಂದಿ, ಚಿಂತಾಮಣಿ ಅಂತ ಹೊರಗೆ ಇದ್ದರೆ ಈ ನಗರದಲ್ಲಿ ಸ್ವಚ್ಛತೆ ಬರಲು ಹೇಗೆ ಸಾಧ್ಯ? ಇಲ್ಲಿಯೂ ಆಗಿರೋದು ಅದೇ. 9ನೇ ವಾರ್ಡಿನಲ್ಲಿ UGD ನೀರು ಚರಂಡಿಗೆ ಹರಿಯುತ್ತಿದೆ. ಮಳೆ ಬಂದರೆ ಆ ಚರಂಡಿ ನೀರು ಮನೆಗಳಿಗೆ ನುಗ್ಗುತ್ತಿದೆ. ಸಾಲದೆಂಬಂತೆ ಪ್ರತಿನಿತ್ಯ ದುರ್ವಾಸನೆ ಮತ್ತು ಸೊಳ್ಳೆಗಳ ಕಾಟ. ಇಂತಹ ನರಕದಲ್ಲಿ ಜೀವಿಸುತ್ತಿರುವ ಈ ಜನರ ನೆರವಿಗೆ ಧಾವಿಸಬೇಕಿದ್ದ ನಗರಸಭೆ ನಗರ ಹೊರಗಿನ ಸಮಸ್ಯೆಗಳತ್ತ ಹೆಚ್ಚು ಗಮನ ನೀಡುತ್ತಿರುವ ಕಾರಣ ನಗರದಲ್ಲಿನ ನಾಗರಿಕರು ತೀವ್ರ ಸಮಸ್ಯೆ ಎದುರಿಸುವಂತಾಗಿದೆ. ಚರಂಡಿಗಳು ಸ್ವಚ್ಛತೆ ಇಲ್ಲದೆ ದುರ್ನಾತ ಬೀರುತ್ತಿರುವುದು ಒಂದು ಕಡೆಯಾದರೆ, ಪ್ಲಾಸ್ಟಿಕ್ ಮಹಾಮಾರಿ ಚರಂಡಿಗಳನ್ನು ಆವರಿಸಿರುವುದು ಮತ್ತೊಂದು ಕಡೆ. ಇಂತಹ ವಿಷಮ ಸ್ಥಿತಿಯಲ್ಲಿರುವ ನಾಗರಿಕರ ಸ್ಥಿತಿ ಸುಧಾರಿಸುವುದಾದರೂ ಹೇಗೆ ಎಂಬ ಪ್ರಶ್ನೆಗೆ ನಗರಸಭೆ ಅಧಿಕಾರಿಗಳೇ ಉತ್ತರಿಸಬೇಕು. ಈ ವಾರ್ಡಿನ ಮುಂದಿನ ಸಮಸ್ಯೆಗಳನ್ನು ನೋಡುವುದಕ್ಕೂ ಮೊದಲು ಒಂದು ಸಣ್ಣ ವಿರಾಮ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636.
15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲಾ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ನಮ್ಮಲ್ಲಿ ಎಲ್ಲಾ ತರಹದ ಕಾಟನ್, ರೇಷ್ಮೆ, ಬನಾರಸ್, ಲೆನಿನ್, ಕ್ರೇಪ್ ಸಿಲ್ಕ್, ವಿಶಾಲ್, ಸುಭಾಷ್, ಸಾಫ್ಟ್ ಸ್ಯಾರೀಸ್, ಕೈಮಗ್ಗದ ಸೀರೆಗಳು, ಮುಲ್ಮುಲ್ ಕಾಟನ್ ಸೀರೆಗಳು ದೊರೆಯುತ್ತವೆ. ಸೀರೆಗಳು ಬೆಲೆ 150 ರೂಗಳಿಂದ ಪ್ರಾರಂಭ. ಕ್ರಾಪ್ ಟಾಪ್, ಲೆಹೆಂಗಾ, ಗೌನ್, ರೆಡಿ ಡ್ರೆಸ್, ಟಾಪ್ಸ್, ಲೆಗಿನ್ಸ್, ಡ್ರೆಸ್ ಮೆಟೀರಿಯಲ್, ಜೀನ್ಸ್ ಟಾಪ್ಸ್ ದೊರೆಯುತ್ತದೆ. ಟಾಪ್ಸ್ 100 ರೂಗಳಿಂದ, ಲೆಗಿನ್ 150 ರೂಗಳಿಂದ ಪ್ರಾರಂಭ. ಎಲ್ಲಾ ತರಹದ ಹೊಲಿಗೆ ಸೌಲಭ್ಯವಿದೆ. ಹ್ಯಾಂಡ್ ಎಂಬ್ರಾಯ್ಡರಿ, ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಲಾಗುತ್ತದೆ. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಾರ್ಡ್ ಪ್ರಾಬ್ಲಮ್ ಕಾರ್ಯಕ್ರಮಕ್ಕೆ ವೀಕ್ಷಕರಿಗೆಲ್ಲ ಮತ್ತೆ ಸ್ವಾಗತ. ವೀಕ್ಷಕರೇ, ಜಿಲ್ಲಾ ಉಸ್ತುವಾರಿ ಸಚಿವರು ಚಿಕ್ಕಬಳ್ಳಾಪುರವನ್ನು ಪ್ಲಾಸ್ಟಿಕ್ ಮುಕ್ತ ನಗರ ಅಂತ ಘೋಷಣೆ ಮಾಡಿದ್ದಾರೆ. ಆದರೆ ಅವರ ಘೋಷಣೆ ಕೇವಲ ಕಾಗದಕ್ಕೆ ಮಾತ್ರ ಸೀಮಿತ ಎಂಬುದಕ್ಕೆ 9ನೇ ವಾರ್ಡಿನ ಚರಂಡಿಗಳಲ್ಲಿ ತುಂಬಿರುವ ಪ್ಲಾಸ್ಟಿಕ್ ಸಾಕ್ಷಿಯಾಗಿದೆ. ಇನ್ನು ಈ ವಾರ್ಡಿನ ಸಮಸ್ಯೆಗಳಲ್ಲಿ ಪ್ರಮುಖವಾಗಿರೋದು ಅಂದರೆ ಅದು ಖಾಲಿ ನಿವೇಶನಗಳ ಸಮಸ್ಯೆ. ಎಲ್ಲ ವಾರ್ಡ್ಗಳಂತೆ ಈ ವಾರ್ಡಿನಲ್ಲಿರುವ ಖಾಲಿ ನಿವೇಶನಗಳಲ್ಲಿ ಗಿಡಗಂಟಿಗಳು ಬೆಳೆದು ಪೊದೆಗಳಾಗಿವೆ. ಅವುಗಳನ್ನು ಸ್ವಚ್ಛಗೊಳಿಸಲು ಆ ನಿವೇಶನಗಳ ಮಾಲೀಕರು ಕ್ರಮ ಜರುಗಿಸಿಲ್ಲ. ಸ್ವಚ್ಛಗೊಳಿಸುವಂತೆ ನಗರಸಭೆಯಾದರೂ ನೋಟಿಸ್ ನೀಡಬೇಕಿತ್ತು. ಆದರೆ ಆ ಕೆಲಸವೂ ಆಗದ ಕಾರಣ ಈ ವಾರ್ಡಿನಲ್ಲಿರುವ ಜನತೆ ಹಾವುಗಳ ಭಯದಿಂದ ಕಾಲ ಕಳೆಯುವಂತಾಗಿದೆ. ಇನ್ನು ಈ ವಾರ್ಡಿನಲ್ಲಿದ್ದ ಬೃಹತ್ ಸಮಸ್ಯೆಯೊಂದನ್ನು ಇಲ್ಲಿನ ನಗರಸಭಾ ಸದಸ್ಯರು ಬಗೆಹರಿಸಿದ್ದಾರೆ. ಅದು ಏನು ಅನ್ನೋದನ್ನ ನೀವೇ ನೋಡಿ. ಇನ್ನು ಇಲ್ಲಿ ಕಾಣ್ತಾ ಇದೆಯಲ್ಲ ಕೊಳವೆ ಬಾವಿ, ಇದು ಕೊರೆದು 5-6 ವರ್ಷಗಳೇ ಆಗಿದೆ. ಆದರೆ ಇದಕ್ಕೆ ಸಂಪರ್ಕ ನೀಡಿ 2.5 ವರ್ಷ ಮಾತ್ರ ಆಗಿದೆ. ನೀರಿಲ್ಲದ ಕಾರಣ ಸಂಪರ್ಕ ಕಲ್ಪಿಸಿಲ್ಲ ಎಂದು ಭಾವಿಸಬೇಡಿ. ಅಥವಾ ಈ ವಾರ್ಡಿನವರಿಗೆ ನೀರಿನ ಅಗತ್ಯವೇ ಇರಲಿಲ್ಲವೇನೋ ಅಂತಲೂ ಭಾವಿಸಬೇಡಿ. ಅದಕ್ಕೆ ಬದ್ಧತೆ ಇಲ್ಲದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳೇ ಕಾರಣ. ಈ ಹಿಂದೆ ಇದ್ರಲ್ಲ ನಗರಸಭಾ ಸದಸ್ಯರು, ಆ ಪುಣ್ಯಾತ್ಮ ಈ ಕೊಳವೆ ಬಾವಿ ಕೊರೆಸಿದ್ದಾನೆ. ಆತ ಕೊಳವೆ ಬಾವಿ ಕೊರೆಸಿದ ಉದ್ದೇಶ ಈ ವಾರ್ಡಿನ ಜನತೆಗೆ ನೀರು ನೀಡಬೇಕು ಎಂಬುದು. ಆದರೆ ಕೊಳವೆ ಬಾವಿ ಕೊರೆದು 2-3 ವರ್ಷಗಳಾದರೂ ಅದಕ್ಕೆ ಸಂಪರ್ಕ ಕಲ್ಪಿಸುವ ಪ್ರಯತ್ನವನ್ನೇ ಮಾಡಿಲ್ಲ. ನಗರಸಭೆ ಚುನಾವಣೆಗಳು ನಡೆದು ಆ ವಾರ್ಡಿನ ನೂತನ ಸದಸ್ಯರಾಗಿ ಆಯ್ಕೆಯಾಗಿ ಬಂದವರು ಇಲ್ಲಿ ಕೊಳವೆ ಬಾವಿ ಕೊರೆದಿರುವುದನ್ನ ಮತ್ತು ಅದರಲ್ಲಿ ನೀರಿದ್ದರೂ ಸಂಪರ್ಕ ಕಲ್ಪಿಸದ ಬಗ್ಗೆ ತಿಳಿದು ಕೂಡಲೇ ನಗರಸಭೆ ಅಧಿಕಾರಿಗಳೊಂದಿಗೆ ಮಾತನಾಡಿ ಬೆಸ್ಕಾಂ ಅವರ ಅನುಮತಿ ಪಡೆದು ಪಂಪು ಮೋಟಾರು ಹಾಕಿ ಸಂಪರ್ಕ ಕಲ್ಪಿಸಿದ್ದಾರೆ. ಹಾಗಾಗಿಯೇ ಇಂದು ಈ ವಾರ್ಡ್ಗೆ ಪುಷ್ಕಳವಾಗಿ ನೀರು ಪೂರೈಸಲು ಸಾಧ್ಯವಾಗಿದೆ. ಇನ್ನು ಈ ಕೊಳವೆ ಬಾವಿಗೆ ಸಂಪರ್ಕ ಕಲ್ಪಿಸಿದ ವಿಚಾರ ಮಾತ್ರ ತಿಳಿದಿರಲ್ಲ, ಮತ್ತೊಂದು ವಿಚಾರವೂ ತಿಳಿಯಬೇಕಿದೆ. ಅದೇನು ಅಂತೀರಾ? ಇಲ್ಲಿರುವ ಕೊಳವೆ ಬಾವಿಯ ನೀರು ವಾರ್ಡಿನ ಮತ್ತೊಂದು ಭಾಗಕ್ಕೆ, ಅಂದರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಹಿಂಭಾಗಕ್ಕೆ ಸಾಗಿಸಬೇಕಿತ್ತು. ಯಾಕೆಂದ್ರೆ ಈ ಭಾಗದ ಮನೆಗಳಿಗೆ ನೀರಿನ ಸಮಸ್ಯೆ ಇತ್ತು. ಆದರೆ ಈ ಕೊಳವೆ ಬಾವಿಯ ನೀರು ಆ ಭಾಗಕ್ಕೆ ಸಾಗಿಸಲು ಮಾರ್ಗವೇ ಇರಲಿಲ್ಲ. ಪೈಪ್ಲೈನ್ ಹಾಕಲು ಮಾರ್ಗವಿಲ್ಲದ ಕಾರಣ ಆ ಭಾಗದ ಜನ ನೀರಿನ ಸಮಸ್ಯೆಯಿಂದ ಬಳಲುತ್ತಿದ್ರು. ಆಗ ಮಧ್ಯ ಪ್ರವೇಶ ಮಾಡಿದವರು ಇದೇ ನಗರಸಭಾ ಸದಸ್ಯರು. ಇವರು ಖಾಸಗಿ ನಿವೇಶನ ಮಾಲೀಕರ ಮನವೊಲಿಸಿ ಖಾಸಗಿ ನಿವೇಶನದ ಮೂಲಕವೇ ಪೈಪ್ಲೈನ್ ಹಾಕಿ ಈ ಭಾಗಕ್ಕೆ ನೀರು ತಲುಪಿಸಿದ್ದಾರೆ.
ಪರಿಣಾಮ ಈ ವಾರ್ಡಿನ ಜನತೆಗೆ ಅಗತ್ಯವಿರುವಷ್ಟು ನೀರು ಲಭ್ಯವಾಗಿದೆ. ಸೊ ಆಮೇಲೆ ಮುಖ್ಯವಾಗಿ ಏನು ನಮಗೆ JBM ನಗರ ಮತ್ತು ಶೆಟ್ಟಳ್ಳಿ ಲೇಔಟು ನೀರಿಗೆ ತುಂಬ ಹಾಹಾಕಾರ ಇತ್ತು. ನಾನು ಸದಸ್ಯನಾಗಿ ಬಂದ ತಕ್ಷಣವೇ ಒಂದು ಬೋರ್ವೆಲ್ಲು ನಾನು ಸದಸ್ಯನಾಗಿದ್ದು 2020ರಲ್ಲಿ 2017ರಲ್ಲೇ ಒಂದು ಬೋರ್ವೆಲ್ಲು ಹಾಕಿದ್ರೂ ಕೂಡ ಅದರಲ್ಲಿ ನೀರಿದ್ರೂ ಸಹಿತ ನಗರಸಭೆ ಅಧಿಕಾರಿಗಳಿರ್ಬೋದು ಸಂಬಂಧಪಟ್ಟವರು ಬಿಟ್ಬಿಟ್ಟಿದ್ರು. ಹಂಗೆ ನಾನು ಸದಸ್ಯನಾಗಿದ್ದು ಕೇವಲ 15 ದಿನ, ಒಂದು ತಿಂಗಳಿಗೆ ಅದನ್ನು ವಾಚ್ ಮಾಡಿ ಎಲ್ಲ ಅಲ್ಲಿ ವಾರ್ಡಲ್ಲಿರ್ತಕ್ಕಂಥ ಜನನೆಲ್ಲ ಸಂಪರ್ಕಿಸಿ ಏನು ಅಂತೇಳ್ಬಿಟ್ಟು ಎಲ್ಲ ಸರ್ಚ್ ಮಾಡಿದ್ರೆ, ಸರ್ ಇದರಲ್ಲಿ ನೀರಿದೆ ಆದರೆ ಇದನ್ನು ಕನೆಕ್ಟ್ ಮಾಡ್ತಾ ಇಲ್ಲ, ಎಷ್ಟು ಸಾರಿ ಹೇಳಿದ್ರು ಕೂಡ ಗಮನಕ್ಕೆ ತೊಗೊಂಡಿಲ್ಲ ಅಧಿಕಾರಿಗಳು ಅಂತ ಹೇಳಿದ್ರು. ಆವಾಗ ಲೋಹಿತ್ ಅವರು ಕಮಿಷನರ್ ಇದ್ದರು, ಅವ್ರ ಗಮನಕ್ಕೆ ನಾವು ತಗೊಂಬಂದು, ನಮ್ಮ ಚಂದ್ರಶೇಖರ್ ಅವರು ಅಂತ ಇದ್ದರು, ಅವರು ನಾವೆಲ್ಲನೂ ಗಮನಕ್ಕೆ ತಗೊಂಬಂದು ಅದನ್ನು ಇಮಿಡಿಯೇಟಾಗಿ ಇದು KBಗೆ ಡೆಪಾಸಿಟ್ ಮಾಡಿಸಿ ಇಮಿಡಿಯೇಟಾಗಿ ನೀರಿನ ವ್ಯವಸ್ಥೆ ಮಾಡಿಸಿದ್ವಿ JBM ನಗರದಲ್ಲಿ. ಇವತ್ತು ನೀರು ಸಮಸ್ಯೆ JBM ನಗರದಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲ. ಮತ್ತು ಅದೇ ರೀತಿ ಶೆಟ್ಟಳ್ಳಿ ಲೇಔಟಲ್ಲೂ ಕೂಡ ನೀರಿಗೆ ತುಂಬ ಸಮಸ್ಯೆ ಇತ್ತು. ಅಲ್ಲೂ ಕೂಡ ಅದನ್ನು ಒಂದು ಸಪ್ರೇಟ್ ಒಂದು ಪೈಪ್ಲೈನು ಸೈಟಲ್ಲಿ ಮಾತಾಡಿ ತಗೊಂಡೋಗಿ ಸೈಟಲ್ಲೇ ತೊಗೊಂಡೋಗಿದ್ವಿ, ಅವ್ರ ಪರ್ಮಿಷನ್ ತೊಗೊಂಡು. ಯಾಕಂದರೆ ಆ ಕಡೆ ನೀರು ಇಲ್ಲ, ಬೋರ್ವೆಲ್ ಸಮಸ್ಯೆನೂ ಇತ್ತು. ಹಾಗಾಗಿ ತೊಗೊಂಡೋಗಿ ನೀರಿನ ವ್ಯವಸ್ಥೆ ಇವತ್ತು ಶೆಟ್ಟಳ್ಳಿ ಲೇಔಟನ್ನು ಕೂಡ ನೀರಿನ ವ್ಯವಸ್ಥೆ ಸಂಪೂರ್ಣವಾಗಿ ಮಾಯ ಆಗಿದೆ, ಇಲ್ಲ. ಈ ರೀತಿ ಸಾಕಷ್ಟು ಕೆಲಸಗಳು ಮಾಡಿದ್ದೀವಿ, ಆದರೂ ಮಾಡಬೇಕಾಗಿರೋದು ಸಾಕಷ್ಟಿದೆ. ಮುಖ್ಯವಾಗಿ ಇವತ್ತು ನಮ್ಮ ವಾರ್ಡಲ್ಲಿ ಮತ್ತು ನಗರದಲ್ಲೇ ಇರ್ಬೋದು, ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, UGD ಮತ್ತು ಚರಂಡಿಗಳು ಅವೈಜ್ಞಾನಿಕವಾಗಿ ಹಿಂದೆ ಮಾಡಿರೋದ್ರಿಂದ ಇವತ್ತು ಎಂಟೈರ್ ನಮ್ಮ ಚಿಕ್ಕಬಳ್ಳಾಪುರದ ನಗರ ಇರ್ಬೋದು, ನನ್ನ ವಾರ್ಡ್ ಇರ್ಬೋದು, ಎಲ್ಲವೂ ಕೂಡ ಸಮಸ್ಯೆಗಳಾಗಿ ತಾಂಡವಾಡ್ತಾ ಇದೆ. ತೀವ್ರ ಸಮಸ್ಯೆಗಳಿರುವ ವಾರ್ಡ್ಗಳ ಸಾಲಿನಲ್ಲಿ ಈ 9ನೇ ವಾರ್ಡ್ ಕೂಡ ಸೇರುತ್ತದೆ. ಮೊದಲೇ ಹೇಳಿದಂತೆ ಈ ವಾರ್ಡು ಮುಖಾಮೂತಿ ಇಲ್ಲದ ಗಣಪತಿಯಂತೆ ವಿಭಜನೆ ಮಾಡಲಾಗಿದೆ ಎಂಬ ಆರೋಪ ಇದೆಯಲ್ಲ. ಇಂತಹ ವಾರ್ಡಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇಲ್ಲ, ಆದರೆ ಚರಂಡಿಗಳ ಸಮಸ್ಯೆಗೆ ಮಾತ್ರ ಮುಕ್ತಿಯೇ ಸಿಕ್ಕಿಲ್ಲ. ಇನ್ನು ವಾರ್ಡಿನಲ್ಲಿ ಬಹುತೇಕ ಸಿಸಿ ರಸ್ತೆಗಳನ್ನ ಮಾಡಲಾಗಿದೆಯಾದರೂ ಕಾಂಕ್ರೀಟ್ ಹಾಕಬೇಕಾದ ರಸ್ತೆಗಳು ಇನ್ನೂ ಇವೆ. ಈ ವಾರ್ಡಿನ ಮತ್ತೊಂದು ವಿಶೇಷವೆಂದರೆ ಈ ವಾರ್ಡಿನಲ್ಲಿರುವ ಬಹುತೇಕ ಪ್ರದೇಶಗಳ ಕೊಳಚೆ ಪ್ರದೇಶಗಳಂತೆಯೇ ಇದ್ದರೂ ಕೊಳಚೆ ಪ್ರದೇಶ ಮಾತ್ರ ಇಲ್ಲ. ಹಾಗಾಗಿಯೇ ಸ್ಲಂ ಬೋರ್ಡಿನಿಂದ ನೀಡುವ ಮನೆಗಳಿಂದ ಈ ವಾರ್ಡು ವಂಚಿತವಾಗಿದ್ದು ಈ ವಾರ್ಡಿನ ಸೂರು ರಹಿತರಿಗೆ ಸೂರು ಕಲ್ಪಿಸಲು ಸಾಧ್ಯವಾಗಿಲ್ಲ. ಮತ್ತೊಂದು ಸಮಸ್ಯೆ ಎಂದರೆ ನಗರಸಭಾ ಸದಸ್ಯರು ಹೇಳಿದ್ರು ಎಂಬ ಕಾರಣಕ್ಕೆ ಪೌರ ಕಾರ್ಮಿಕರನ್ನ ಕರೆತರುವ ಮೇಸ್ತ್ರಿ ವಾರ್ಡಿನ ಚರಂಡಿಗಳನ್ನ ಸ್ವಚ್ಛಗೊಳಿಸಿ ಅದರಲ್ಲಿರುವ ಮಣ್ಣು ಸೇರಿದಂತೆ ತ್ಯಾಜ್ಯವನ್ನ ಚರಂಡಿಯ ಪಕ್ಕದಲ್ಲಿಯೇ ರಾಶಿ ಹಾಕಿ ಹೋಗುತ್ತಿದ್ದಾರೆ. ಅದು ಒಣಗಿದ ನಂತರ ಟ್ರ್ಯಾಕ್ಟರ್ಗಳ ಮೂಲಕ ಸಾಗಿಸಬೇಕು ಎಂಬ ಯೋಚನೆಯೇ ಆ ಮೇಸ್ತ್ರಿಗೆ ಬಾರದ ಕಾರಣ ಕೆಲವೇ ದಿನಗಳಲ್ಲಿ ಮತ್ತೆ ಮೇಲಿರುವ ಆ ಮಣ್ಣು ಮತ್ತೆ ಚರಂಡಿ ಸೇರುತ್ತಿದೆ. ಹಾಗಾಗಿ ಸಮಸ್ಯೆ ಮತ್ತೆ ಮೊದಲಿಗೆ ಬರಲಿದೆ. ಈ ರೀತಿ ಮಾಡದಂತೆ ಹಲವು ಬಾರಿ ನಗರಸಭೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಉಪಯೋಗವಾಗಿಲ್ಲ ಎನ್ನುತ್ತಾರೆ ಇಲ್ಲಿನ ಜನತೆ. ಇನ್ನು ಇಲ್ಲಿ ನೋಡಿ, ಇದು ಜಿಲ್ಲಾಸ್ಪತ್ರೆ ಹಿಂಭಾಗದಲ್ಲಿ ಕಾಂಪೌಂಡ್ ಹೊಂದಿಕೊಂಡೇ ಇರುವ ಚರಂಡಿ. ಇಲ್ಲಿ ಅದು ಯಾವ ಎಂಜಿನಿಯರ್ ಚರಂಡಿ ಮಾಡಿದ್ನೋ ಗೊತ್ತಿಲ್ಲ, ಯಾವ ಕಾರಣಕ್ಕೆ ಮಾಡಿದ್ನೋ ಗೊತ್ತಿಲ್ಲ. ಕೇವಲ ನಗರಸಭೆ ಹಣ ಪೋಲು ಮಾಡುವ ಉದ್ದೇಶದಿಂದ ಮಾತ್ರ ಚರಂಡಿ ಮಾಡಿದಂತಿದೆ. ಯಾಕಂದ್ರೆ ಮಳೆ ಬಂದರೆ ಈ ಚರಂಡಿಯ ನೀರು ಹರಿಯಲು ಜಾಗವಿಲ್ಲದ ಸ್ಥಿತಿ ಇದೆ. ಸಾಲದೆಂಬಂತೆ ಈ ಮಾರ್ಗದಲ್ಲಿ ಸಂಚರಿಸುವವರ ಮೂತ್ರಾಲಯವಾಗಿಯೂ ಈ ಚರಂಡಿ ಬದಲಾಗಿದೆಯಂತೆ. ಈ ಚರಂಡಿಯಲ್ಲಿ ಹಲವರು ಪ್ರತಿನಿತ್ಯ ಮೂತ್ರ ವಿಸರ್ಜನೆ ಮಾಡುತ್ತಿರುವ ಕಾರಣ ಅಕ್ಕಪಕ್ಕದ ಜನರು ತೀವ್ರ ಸಂಕಷ್ಟ ಎದುರಿಸುವಂತಾಗಿದ್ದು, ಈ ಜಾಗದಲ್ಲಿ ಒಂದು ಸಾರ್ವಜನಿಕ ಮೂತ್ರಾಲಯವನ್ನಾದರೂ ನಿರ್ಮಿಸಿದ್ರೆ ಅದು ನಾಗರಿಕರಿಗೆ ಉಪಯೋಗವಾಗಲಿದೆ. ಆದರೆ ಚರಂಡಿಯಿಂದ ಆಗುವ ಉಪಯೋಗವೇನೂ ಇಲ್ಲ ಎನ್ನುತ್ತಾರೆ ಇಲ್ಲಿನ ಸ್ಥಳೀಯರು. ಮತ್ತು ಸೆಂಟ್ರಲ್ಲಿ ಆ ಕಡೆ 9 ರೋಡ್ ಇದೆ. ಆ ಡಿಸ್ಟ್ರಿಕ್ಟ್ ಗೌರ್ಮೆಂಟ್ ಹಾಸ್ಪಿಟ್ಲ್ ಕಾಂಪೌಂಡ್ ಪಕ್ಕ ಚರಂಡಿ ಮಾಡಿದ್ದಾರೆ. ಬಟ್ ನೀರೇ ಹೋಗೋದಿಲ್ಲ. ಅಲ್ಲಿ ಏನಾಗುತ್ತೆ ಅಂದರೆ ಈ ಜೆಂಟ್ಸ್ ಎಲ್ಲ ಬಂದು ರೀಸರ್ಚ್ ಮಾಡ್ತಾ ಇರ್ತಾರೆ, ಮತ್ತು ಅದೆಲ್ಲ ಹೋಗಲ್ಲ. ಮಳೆ ಬಂದರೂ ನೀರು ಹೋಗೋದಿಲ್ಲ. ಚರಂಡಿ ಅಂಥ ಚರಂಡಿ ಏನಕ್ಕೆ ಬೇಕು ಸರ್ ಇಲ್ಲಿ? ಅದ್ರ ಬದಲು ಒಂದು ಟಾಯ್ಲೆಟ್ ಒಂದು ಕಟ್ಸ್ಬಿಡಿ, ಜೆಂಟ್ಸು ಅನುಕೂಲ ಆಗುತ್ತೆ ತುಂಬ. ಎಲ್ಲ ಮನೆಗಳವರೆಲ್ಲ ಇಲ್ಲಿ ನಿಂತಿದ್ರು, ಹೆಂಗಸಿದ್ರು ಎಲ್ಲ ಇದ್ರು, ಜೆಂಟ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ತುಂಬ ಸ್ಮೆಲ್ ಬರ್ತಾ ಇರುತ್ತೆ ನಮಗೆ. ಅದೇ ತೊಂದರೆ ಆಗ್ತಾ ಇದೆ. ತೊಂದರೆ ಆಗದಂಗೆ ನಮ್ಗೆ ಅನುಕೂಲ ಚರಂಡಿ ಬದಲು ಶೌಚಾಲಯ ಒಂದು ಕಟ್ಸ್ಕೊಡಿ ಸುಮ್ಮನೆ. ಇನ್ನು UGD ಸಮಸ್ಯೆ ಎಂಬ ಮಹಾಮಾರಿ ಈ ವಾರ್ಡಿನಲ್ಲಿಯೂ ತೀವ್ರವಾಗಿಯೇ ಕಾಡುತ್ತಿದೆ. ನಗರಸಭೆಯ ಎಂಜಿನಿಯರ್ ಎನಿಸಿಕೊಂಡ ಅದ್ಯಾವ ಪುಣ್ಯಾತ್ಮ ಇಲ್ಲಿನ UGD ಬಗ್ಗೆ ಪ್ಲಾನ್ ಮಾಡಿದ್ನೋ ಗೊತ್ತಿಲ್ಲ.
ಅಂದು ಮಾಡಿದ ಅವೈಜ್ಞಾನಿಕ ಯುಜಿಡಿ ನಿರ್ಮಾಣದ ಪರಿಣಾಮ ಇಂದಿಗೂ ನಗರದ ಜನತೆ ಸಮಸ್ಯೆ ಎದುರಿಸುವಂತಾಗಿದೆ. ಚರಂಡಿಗಳ ನಿರ್ಮಾಣದಲ್ಲಿಯೂ ಅದೇ ಪರಿಸ್ಥಿತಿ ಇದ್ದು ನಗರಸಭೆ ಸದಸ್ಯರು ವಾರ್ಡ್ಗೆ ಭೇಟಿ ನೀಡಿದ್ರೆ ನಾಗರಿಕರು ಚರಂಡಿ ಮತ್ತು ಯುಜಿಡಿ ಸಮಸ್ಯೆಗಳ ಬಗ್ಗೆ ಸದಸ್ಯರನ್ನ ಪ್ರಶ್ನಿಸುತ್ತಿದ್ದು ನಾಗರಿಕರ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ನಗರಸಭೆ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸದೆ ಸದಸ್ಯರು ಮಾತ್ರ ಅಡಕತ್ತರಿಯಲ್ಲಿ ಬಿದ್ದ ಸ್ಥಿತಿ ಎದುರಿಸುವಂತಾಗಿದೆ. ಆದರೂ ಮಾಡಬೇಕಾಗಿರೋದು ಸಾಕಷ್ಟಿದೆ. ಮುಖ್ಯವಾಗಿ ಇವತ್ತು ನಮ್ಮ ವಾರ್ಡಲ್ಲಿ ಮತ್ತು ನಗರದಲ್ಲೇ ಇರ್ಬೋದು, ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಯುಜಿಡಿ ಮತ್ತು ಚರಂಡಿಗಳು ಅವೈಜ್ಞಾನಿಕವಾಗಿ ಹಿಂದೆ ಮಾಡಿರೋದ್ರಿಂದ ಇವತ್ತು ಎಂಟೇರ್ ನಮ್ಮ ಚಿಕ್ಕಬಳ್ಳಾಪುರದ ನಗರ ಇರ್ಬೋದು, ನನ್ನ ವಾರ್ಡ್ ಇರ್ಬೋದು, ಎಲ್ಲವೂ ಕೂಡ ಸಮಸ್ಯೆಗಳಾಗಿ ತಾಂಡವಾಡ್ತಾ ಇದೆ. ಇಂಜಿನಿಯರ್ಗಳು ಅದು ಯಾವ ರೀತಿ ಪ್ಲ್ಯಾನ್ ಮಾಡಿದ್ರೋ ಗೊತ್ತಿಲ್ಲ. ಇದರಿಂದ ಇವತ್ತು ನಾವು ನಗರಸಭಾ ಸದಸ್ಯರುಗಳಾಗ್ಬೋದು, ಜನಕ್ಕೆ ಪಾಪ ತುಂಬ ತೊಂದರೆ ಆಗ್ತಾಯಿದೆ. ಇವತ್ತು ನನ್ನ ವಾರ್ಡಲ್ಲಿ ಯಾರು ಮಾತಾಡಿದ್ದಾರೆ ಅವರೆಲ್ಲ ಕೂಡ ತುಂಬ ಸತ್ಯವಾಗಿ ಸ್ಪಷ್ಟವಾಗಿ ಮಾತಾಡಿದ್ದಾರೆ. ಹೌದು, ಇರೋ ಸಮಸ್ಯೆಗಳೇ. ಯಾಕಂದರೆ ನಾವು ಯಾವತ್ತೂ ಸಮೀಕ್ಷೆ ಮಾಡಿ ವಾಸ್ತವಾಂಶಗಳನ್ನು ಸತ್ಯಗಳನ್ನು ತೋರಿಸ್ತಾ ಇದ್ದೀರಿ. ನನಗೆ ತುಂಬ ಖುಷಿಯಾಗಿದೆ. ಯಾಕಂದರೆ ಇವತ್ತು ನಾವು ಏನು ವಾಯ್ಸ್ ಮಾಡ್ತೀವೋ ಏನೋ ಗೊತ್ತಿಲ್ಲ, ಅದನ್ನು ಯಾವ ರೀತಿ ತಗೊತಾರೋ ಗೊತ್ತಿಲ್ಲ. ಆದರೆ ಇವತ್ತು 4ನೇ ಅಂಗ ಏನು ಪ್ರಜಾಪ್ರಭುತ್ವದಲ್ಲಿ 4ನೇ ಅಂಗ ಮಾಧ್ಯಮ ಪತ್ರಿಕಾ ರಂಗ ಇದೆ. ಇವತ್ತು ನೀವು ಕಣ್ತರಿಸಿ ಇವತ್ತು ಮಾಡ್ತಾ ಇರೋದ್ರಿಂದ ನಮಗೆಲ್ಲೋ ಒಂದು ಕಡೆ ಖುಷಿ ಆಗುತ್ತೆ. ಒಂದಷ್ಟು ಏನಾದರೂ ನಾವು ಸಾಧನೆ ಮಾಡಬೇಕಾದ್ರೆ ನಿಮ್ಮ ಮಾಧ್ಯಮಗಳಿಂದನೇ ಅಂತೇಳ್ಬಿಟ್ಟು ನಾನು ಖಂಡಿತವಾಗ್ಲೂ ಕೂಡ ಹೇಳ್ತೀನಿ. ಹಾಗಾಗಿ ಸಿ ನ್ಯೂಸ್ಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ ಸರ್. ವೀಕ್ಷಕರೇ, 9ನೇ ವಾರ್ಡಿನಲ್ಲಿರುವ ಸಮಸ್ಯೆಗಳ ಬಗ್ಗೆ ನೋಡಿದ್ರಲ್ಲ. ಇಲ್ಲಿನ ಸಮಸ್ಯೆಗಳು ಬಗೆಹರಿಸುವ ಮಟ್ಟದಲ್ಲಿರುವ ಸಮಸ್ಯೆಗಳೇ ಆಗಿವೆ. ಹಾಗಾಗಿ ಈ ಎಲ್ಲ ಸಮಸ್ಯೆಗಳ ಬಗ್ಗೆ ನಗರಸಭೆಯ ಅಧಿಕಾರಿಗಳ ಗಮನ ಸೆಳೆಯುವ ಕೆಲಸವನ್ನ ನಿಮ್ಮ ಸಿಟಿವಿ ಮಾಡಲಿದೆ. ಅಲ್ಲದೆ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಸಿಗುವವರೆಗೂ ಜನರ ಪರವಾಗಿ ಹೋರಾಟ ಮುಂದುವರಿಯಲಿದೆ ಎಂದು ಹೇಳುತ್ತಾ ಇಂದಿನ ವಾರ್ಡ್ ಪ್ರಾಬ್ಲಮ್ ಕಾರ್ಯಕ್ರಮ ಮುಗಿಸುತ್ತೇನೆ. ಮುಂದಿನ ವಾರ ಮತ್ತೊಂದು ವಾರ್ಡಿನ ಸಮಸ್ಯೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, 9ನೇ ವಾರ್ಡಿನಲ್ಲಿರುವ ಸಮಸ್ಯೆಗಳನ್ನು. ಅಲ್ಲಿ ಚರಂಡಿಗಳ ಸಮಸ್ಯೆ ಇದೆ, ಖಾಲಿ ನಿವೇಶನಗಳ ಸಮಸ್ಯೆ ಇದೆ, ಬೀದಿ ದೀಪಗಳ ಸಮಸ್ಯೆ ಇದೆ, ಯುಜಿಡಿ ಸಮಸ್ಯೆಯೂ ಇದೆ. ಇನ್ನು ಪ್ಲಾಸ್ಟಿಕ್ ಎಂಬ ಮಹಾಮಾರಿಯಿಂದ ಈ ಭಾಗದ ಜನ ಸಮಸ್ಯೆ ಎದುರಿಸುತ್ತಿರುವುದು ವಿಶೇಷ. ಈ ಎಲ್ಲ ಸಮಸ್ಯೆಗಳ ನಡುವೆ ಒಂದೇ ಒಂದು ಸಮಾಧಾನದ ವಿಚಾರವೆಂದರೆ ಈ ವಾರ್ಡಿನಲ್ಲಿಯೂ ಕುಡಿಯುವ ನೀರಿನ ಸಮಸ್ಯೆ ಇಲ್ಲ. ಇನ್ನು ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗಾಗಿ ವಾರ್ಡಿನ ಸದಸ್ಯರು ಕೈಗೊಂಡ ಹಲವು ಪರಿಹಾರ ಕ್ರಮಗಳು ಇದಕ್ಕೆ ಕಾರಣವಾಗಿವೆ. ಆದರೆ ಮುಖ್ಯವಾಗಿ ಕಾಡುತ್ತಿರುವ ಚರಂಡಿ ಸಮಸ್ಯೆ ನಿವಾರಣೆಗೆ ಯಾಕೆ ನಗರಸಭೆ ಅಧಿಕಾರಿಗಳು ಶಾಶ್ವತ ಪರಿಹಾರ ಕಲ್ಪಿಸುತ್ತಿಲ್ಲ ಎಂಬ ಬಗ್ಗೆ ನಗರಸಭೆ ಅಧಿಕಾರಿಗಳೊಂದಿಗೆ ನಿಮ್ಮ ಸಿಟಿವಿ ನ್ಯೂಸ್ ಉತ್ತರ ಪಡೆಯಲಿದೆ. ಮಾತ್ರವಲ್ಲ, ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸುವವರೆಗೂ ಸಿಟಿವಿ ನ್ಯೂಸ್ ನಾಗರಿಕರ ಪರವಾಗಿ ನಿರಂತರ ಹೋರಾಟ ನಡೆಯಲಿದೆ ಎಂದು ಹೇಳುತ್ತಾ ಇಂದಿನ ವಾರ್ಡ್ ಪ್ರಾಬ್ಲಮ್ ಮುಗಿಸುತ್ತಿದ್ದೇನೆ. ಮುಂದಿನ ವಾರ ಮತ್ತೊಂದು ವಾರ್ಡಿನ ಸಮಸ್ಯೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.